ಇನ್ನು ಬಿಜೆಪಿ ಪುತ್ತಿಲರನ್ನು ನಡೆಸಿಕೊಂಡಂಥ ರೀತಿಯನ್ನು ನೀವು ಅದನ್ನು ಸಮರ್ಥನೆ ಮಾಡ್ಕೊಳ್ತೀರೋ ಅಥವಾ ಹೇಗೆ? ಒಪ್ಪಿಕೊಳ್ಬೇಕು ಅಂದ್ರೆ ಅವರು ಕೂಡ ನಮ್ಮ ಜೊತೆ ಬರಬೇಕನ್ನ ಮಾತಿನ ಮೇಲೆ ಮಾತಿನ ಮೇಲೆ ನಾನು ಕೇಳುವಂಥದ್ದು. ಅರುಣ್ ಪುತ್ತಿಲರವನ್ನ ಮತ್ತೆ ಬಿಜೆಪಿ ಕರ್ಸ್ಕೊಂತು, ಆನಂತರ ಅವರಿಗೆ ಒಂದು ರೀತಿಯಲ್ಲಿ ಮಾತುಕತೆ ನಡೆಯುತ್ತೆ, ಮಾತು ಕೊಡುತ್ತೆ, ಆದರೆ ಮಾತಿಗೆ ಬದ್ಧವಾಗಿ ಬಿಜೆಪಿ ನಿಲ್ಲಿಲ್ಲ. ಇನ್ನು ಬಿಜೆಪಿ ಪುತ್ತಿಲರನ್ನು ನಡೆಸಿಕೊಂಡಂಥ ರೀತಿಯನ್ನು ನೀವು ಅದನ್ನು ಸಮರ್ಥನೆ ಮಾಡ್ಕೊಳ್ತೀರೋ ಅಥವಾ ಹೇಗೆ? ನಾವು ಸಲಹೆ ಕೊಡಬಹುದು. ಈಗ ನಾವು ಪುತ್ತಿಲರು ನಮ್ಮ ತುಂಬ ಆತ್ಮೀಯರು. ರಾಜಕೀಯಕ್ಕೆ ಬಂದಾಗ ನಾವು ಒಮ್ಮೊಮ್ಮೆ ಅವರಿಗೆ ಹೇಳಿದ್ದುಂಟು, ಪುತ್ತಿಲರಿಗೆ ನೀವು ರಾಜಕೀಯಕ್ಕೆ ಹೋಗೋದು ಬೇಡ, ನೀವು ಸಂಘಟನೆಯಲ್ಲಿರಿ ಅಂತ ಹೇಳಿ. ಆದರೆ ಅದು ಅವರ ಅದೃಷ್ಟ, ರಾಜಕೀಯ ತಗೊಂಡು ಹೋದಾಗ ಗೊಂದಲಗಳು ಬಂದಾಗ ಸುರುವಿಗಾಗಿ ಮಾತಾಡಿದ್ದು ನಾವೇ ಆ ವಿಷಯದಲ್ಲಿ. ಅಂದ್ರೆ ಪುತ್ತೂರಲ್ಲಿ ಒಂದು ಪ್ರಶ್ನೆಯನ್ನು ಕೇಳೋದಾದರೆ, ಒಂದು ಕಡೆ ಅಶೋಕ್ ರೈ ಅವರು ಕಾಂಗ್ರೆಸ್ಸಿಂದ ಆಗಿ ಇರ್ಬೋದು ಅಥವಾ ಪಕ್ಷೇತರರಾಗಿ ಅರುಣ್ ಕುಮಾರ್ ಅವರು ಫಿಕ್ಸ್ ಆಗಿದ್ರೆ ನಾನು ಪಕ್ಷೇತರಾಗಿ ನಿಲ್ತೇನೆ ಅಂತ, ಒಂದು ಕಡೆ ಬಿಜೆಪಿಯಿಂದ ಅರುಣ್ ಶ್ಯಾಮ್ ಅವರು, ಸ್ವಾಮೀಜಿಯವರ ಮತ ಯಾರಿಗೆ? ಈಗ ಈ ಮೂವರು ನೀವೀಗ ಯಾರ ಹೆಸರು ಹೇಳಿದ್ದೀರಲ್ಲ, ಆ ಮೂವರು ನಮ್ಮವರೇ, ಯಾರು ನಮ್ಮವರಲ್ಲ ಅಂತ ಹೇಳುವ ವಿಷಯ ಇಲ್ಲ. ಅವರು ಮೂವರು ನಮ್ಮವರು ಅವರು. ಹಾಗಾಗಿ ಮೂವರು ಸಮಾಜಕ್ಕೆ ಬೇಕು. ಆದರೆ ನಮ್ಮ ಮನಸ್ಥಿತಿ ಇಷ್ಟೇ, ಈ ಮೂವರನ್ನು ರಾಜಿ ಮಾಡಿ ಒಂದೇ ದಾರಿಯಲ್ಲಿ ಹೋಗುವ ಹಾಗೆ ಪ್ರೇರೇಪಣೆ ಮಾಡಬೇಕು ಯಾರಾದರೂ. ಅದಕ್ಕೆ ನಾವು ಸಿದ್ಧರಿದ್ದೇವೆ ಹಾಗೆ ಅಂತ ಹೇಳಿ ಅವರು ಒಪ್ಪಿಕೊಳ್ಬೇಕು ಅಂದ್ರೆ ಅವರು ಕೂಡ ನಮ್ಮ ಜೊತೆ ಬರಬೇಕನ್ನ ಮಾತಿನ ಮೇಲೆ ಮಾತಿನ ಮೇಲೆ ನಾನು ಕೇಳುವಂಥದ್ದು. ಅರುಣ್ ಪುತ್ತಿಲರವನ್ನ ಮತ್ತೆ ಬಿಜೆಪಿ ಕರ್ಸ್ಕೊಂತು, ಆನಂತರ ಅವರಿಗೆ ಒಂದು ರೀತಿಯಲ್ಲಿ ಮಾತುಕತೆ ನಡೆಯುತ್ತೆ, ಮಾತು ಕೊಡುತ್ತೆ, ಆದರೆ ಮಾತಿಗೆ ಬದ್ಧವಾಗಿ ಬಿಜೆಪಿ ನಿಲ್ಲಿಲ್ಲ. ಇದ್ರ ಬಗ್ಗೆ ಅಲ್ಲಿ ಏನಂತಂದರೆ, ಅದು ಮಾತುಕತೆ ಏನು ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ. ನಾವು ನಮ್ಮ ಒಂದು ಹಂತದಲ್ಲಿ ಮಾತುಕತೆ ಮಾಡಿದ್ದೇವೆ, ಆದರೆ ಆ ಮಾತುಕತೆ ಸ್ವಲ್ಪ ಸರಿಯಾಗಿ ಹೋಗಿಲ್ಲ. ಕಾರ್ಯಕರ್ತರು ಮತ್ತು ಏನು ಈಗ ಪುತ್ತಿಲ ಪರಿವಾರ ಅದೇನು ಸ್ವಲ್ಪ ವಿರಸಗಳೆಲ್ಲ ಉಂಟಾಯಿತು. ಆದರೂ ನಮ್ಗೆ ಅನ್ನಿಸಿದ್ದು ಏನು ಗೊತ್ತಾ, ಇವತ್ತಿಗೂ ನಾವು ಪಾಸಿಟಿವ್ ಆಗಿರೋದು, ಇವರೆಲ್ಲ ನಮ್ಮವರು, ಇವರೆಲ್ಲ ಚಂದವಾಗಿರಬೇಕು, ಮತ್ತು ಇವರು ಸಮಾಜಕ್ಕೊಂದು ಆಸ್ತಿ. ನಾವು ಏನು ಹೇಳೋದು, ಯಾರನ್ನ ನೀವು ನಮಗೆ ಹೇಳಿ, ಇವರೆಲ್ಲ ನಮ್ಮ ಸಮಾಜಕ್ಕೊಂದು ಆಸ್ತಿ, ಹಿಂದೂ ಸಮಾಜಕ್ಕೆ ಇವರೆಲ್ಲ ಆಸ್ತಿ. ಬೇರೆ ಅದು ಬಿಡಿ, ಅವ್ರ ರಾಜಕೀಯ ಏನು ಮತ್ತೊಂದು ಇನ್ನೊಂದು ಅದೆಲ್ಲ ಬಿಡಿ, ಅದು ಹೊರಗಿದ್ದು. ಆದರೆ ನಾವು ಇವರನ್ನು ಗಮನಿಸಿದ್ದು, ಇವರು ನಮ್ಮ ಸಮಾಜಕ್ಕೊಂದು ಆಸ್ತಿ, ಸಮಾಜಕ್ಕೊಂದು ನಿದರ್ಶನ ಮಾಡಿಕೊಂಡು ಸಮಾಜಕ್ಕೊಂದು ಬೆಳಕು ತೋರಿಸುವಷ್ಟು ಶಕ್ತಿ ಇದೆ ಅವರಲ್ಲಿ.